ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಪಾರ್ಟ್ 9 ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 30. 8 ಫ್ರೆಂಡ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸ್ಕ್ವೇರ್ ಟೇಬಲ್. 4 persons are seated at the 4 corners of the square table, while the remaining 4 persons are seated at the middle of the each side. All of them are facing outside the center. ಇದೇನಿದೆ, ಔಟ್ಸೈಡ್ ದ ಸೆಂಟರ್ ಇದೆ. ಇನ್ಸೈಡ್ ದ ಸೆಂಟರ್ ನಿನ್ನೆ ಆಗಿತ್ತಲ್ಲ, ನಿನ್ನೆ ವಿಡಿಯೋಲಿ. ಸೊ ಇವಾಗ ಔಟ್ಸೈಡ್ ದ ಸೆಂಟರ್ ನೋಡೋಣ. 1 2 3 4 5 6 7 8 1 2 3 4 5 6 7 8 8 people, 8 persons are seated around a square table. So all are facing outside the center. ಸೊ ಇವಾಗ ಕಂಡೀಷನ್ ನೋಡಿ, ಎ ಸೀಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಹೂ ಸೀಟ್ಸ್ ಒನ್ ಆಫ್ ದ ಕಾರ್ನರ್ ಆಫ್ ದ ಟೇಬಲ್. ಇಲ್ಲಿ ಬಿ ಎಲ್ಲಿ ಕೂತಿದೆ, ಒನ್ ಆಫ್ ದ ಕಾರ್ನರ್ ಆಫ್ ದ ಟೇಬಲಲ್ಲಿ ಕೂತಿದೆ. ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂದರೆ 1 2. ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಓಕೆ. ಸಿ ಸಿಟ್ಸ್ 4 ಟು ದಿ ರೈಟ್ ಆಫ್ ಎ. ಸಿ ಎಲ್ಲಿ ಕೊಡುತ್ತೆ, 4 ಟು ದಿ ರೈಟ್ ಆಫ್ ಎ ಅಂದರೆ ರೈಟ್ ಸೈಡ್ ಅಂದರೆ ಇದಲ್ವಾ, 1 2 3 4. ಸೊ ಸಿ ಈ ಎಡ್ಜಲ್ಲಿ, ಐ ಮೀನ್ ಈ ಕಾರ್ನರಲ್ಲಿ ಕೂತ್ಕೊಳ್ತಾ ಇದೆ. ನೆಕ್ಸ್ಟು ಡಿ ಈಸ್ ನಾಟ್ ಎ ನೈಬರ್ ಆಫ್ ಸಿ ಆ್ಯಂಡ್ ಬಿ. ಡಿ ಇಲ್ಲೂ ಕೂತ್ಕೊಳ್ಳಲ್ಲ, ಇಲ್ಲೂ ಕೂತ್ಕೊಳ್ಳಲ್ಲ, ಇಲ್ಲೂ ಕೂತ್ಕೊಳ್ಳಲ್ಲ, ಬಿಕಾಸ್ ಸಿ ಆ್ಯಂಡ್ ಬಿಗೆ ನೈಬರ್ ಆಗಿರ್ಬೋದು. ಹಾಗಾದರೆ ಡಿ ಒಂದು ಆಪ್ಷನ್ ಇಲ್ಲಿ ತೊಗೊಳ್ಳೋಣ, ಇನ್ನೊಂದು ಆಪ್ಷನ್ ಇಲ್ಲಿ ತೊಗೊಳ್ಳೋಣ. ನೆಕ್ಸ್ಟ್ ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ ಆ್ಯಂಡ್ ಆಪೋಸಿಟ್ ಟು ಹೆಚ್. ಎಫ್ ಇಲ್ಲಿ ಕೂತ್ಕೊಳ್ಳುತ್ತೆ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ ಆ್ಯಂಡ್ ಆಪೋಸಿಟ್ ಟು ಹೆಚ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಜಿ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಸಿ. ಸೊ ಜಿ ಎಲ್ಲಿ ಕೂತ್ಕೊಳ್ಳುತ್ತೆ, ಇಮಿಡಿಯೇಟ್ ರೈಟ್ ಆಫ್ ಸಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಏನಿದೆ, ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ ಅಂತ ಅಂದರೆ, ಇನ್ ಕೇಸ್ ಎಫ್ ಇಲ್ಲಿ ಕೂತ್ಕೊಳ್ಳುತ್ತೆ ಅಂದ್ಕೊಳ್ಳಿ, ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ, ನೋ ಇದು ಈಗಲ್ಲ, ಸಾರಿ, ಇ ಇಲ್ಲಿ ಕೂತ್ಕೊಳ್ಳುತ್ತೆ ಅಂದ್ಕೊಳ್ಳಿ. ಎಫ್ ಸಿಟ್ಸ್ ಇಲ್ಲಿ, ಬಿಕಾಸ್ ಲೆಫ್ಟ್ ಈ ಸೈಡ್ ಅಲ್ವಾ, ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ ಆ್ಯಂಡ್ ಆಪೋಸಿಟ್ ಟು ಹೆಚ್. ಓಕೆ, ಇದಾಗುತ್ತೆ. ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ ಆ್ಯಂಡ್ ಆಪೋಸಿಟ್ ಟು ಹೆಚ್. ಈ ಇದಾಗುತ್ತಾ ನೋಡಿ, ಈ ಪಾಸಿಬಿಲಿಟೀಸ್ ಆಗುತ್ತಾ ಅಂತ. ಎಫ್ ಸಿಟ್ಸ್ ಇಲ್ಲಿ ಸೆಕೆಂಡ್ ಟು ದಿ ಆಪ್ಷನ್ನೇ ಬರಲ್ಲ, ಯಾಕಂದರೆ ಇಲ್ಲಿ ಡಿ ಇದೆ, ಇಲ್ಲಿದೆ. ಸೊ ಈ ಆಪ್ಷನ್ ಆಗಲ್ಲ, ಇದಾಗುತ್ತೆ. ಎಲ್ಲ ಕಂಡೀಷನ್ ಫಾಲೋ ಆಗಿದೆಯಾ ನೋಡಿ. ಎ ಸಿಟ್ಸ್ ಇನ್ನೊಂದು ಸಲ ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ಏನೂ ರಾಂಗ್ ಆಗಲ್ಲ. ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಹೂ ಸಿಟ್ಸ್ ಒನ್ ಆಫ್ ದ ಕಾರ್ನರ್ ಆಫ್ ದ ಟೇಬಲ್. ಸಿ ಸಿಟ್ಸ್ 4 ಟು ದಿ ರೈಟ್ ಆಫ್ ಎ. ಡಿ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಸಿ ಆ್ಯಂಡ್ ಬಿ. ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ ಆ್ಯಂಡ್ ಆಪೋಸಿಟ್ ಟು ಹೆಚ್. ಜಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಸಿ. ಓಕೆ, ಎಲ್ಲ ಕಂಡೀಷನ್ಸು ಫಾಲೋ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 31. 8 ಫ್ರೆಂಡ್ಸ್ ಅನಿಲ್, ಭರತ್, ಚಂದನ್, ದೀಕ್ಷಿತ್, ರಮೇಶ್, ಸುರೇಶ್, ತಾರೇಶ್ and ಉಮೇಶ್ are sitting around a square table. 4 persons are seated at the 4 corners of the square table, while the remaining 4 persons are seated at the middle of the each side. All of them are facing outside the center. ಸೊ ಎಷ್ಟು ಪರ್ಸನ್ಸ್ ಇದ್ದಾರೆ, 8 ಪರ್ಸನ್ಸ್ ಇದ್ದಾರೆ. ಸೊ ಆಲ್ ಆರ್ ಸಿಟ್ಟಿಂಗ್ ಆರ್ ಸ್ಕ್ವೇರ್ ಟೇಬಲ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. 1 2 3 4. ಸೊ ಇವಾಗ ನೋಡಿ, ಏನು ಕಂಡೀಷನ್ ಏನಿದೆ, ಅನಿಲ್ ಸೀಟ್ಸ್ 5th ಟು ದಿ ಲೆಫ್ಟ್ ಆಫ್ ಭರತ್ ಹೂ ಸಿಟ್ಸ್ ಮಿಡಲ್ ಆಫ್ ದ ಟೇಬಲ್. ಸೊ ಭರತ್ ಎಲ್ಲಿ ಸಿಟ್ ಆಗಿದ್ದಾರೆ, ಮಿಡಲ್ ಆಫ್ ದ ಟೇಬಲಲ್ಲಿ ಸಿಟ್ಟಿಂಗಲ್ಲಿ ಇದ್ದಾರೆ. ಯಾರು, ಭರತ್. ಸೊ ಅನಿಲ್ ಈಸ್ 5th ಟು ದಿ ಲೆಫ್ಟ್ ಆಫ್ ಭರತ್ ಅಂದರೆ ಲೆಫ್ಟ್ ಸೈಡ್ ಅಂದರೆ ಇದು 1 2 3 4 5. ಸೊ ಅನಿಲ್ ಎಲ್ಲಿ ಕುತ್ಕೊತಾರೆ, ಈ ಎಡ್ಜಲ್ಲಿ ಕುತ್ಕೊತಾರೆ, ಐ ಮೀನ್ ಈ ಕಾರ್ನರಲ್ಲಿ ಅನಿಲ್ ಕುತ್ಕೊತಾ ಇದ್ದಾರೆ. ಸೊ ಇಲ್ಲಿ ಯಾರು, ಭರತ್ ಇದ್ದಾರೆ. ಸೊ ನೆಕ್ಸ್ಟ್ ಚಂದನ್ ಸೀಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಅನಿಲ್ ಆ್ಯಂಡ್ 3rd ಟು ದಿ ಲೆಫ್ಟ್ ಆಫ್ ಸುರೇಶ್. ಇಮಿಡಿಯೇಟ್ ರೈಟ್ ಆಫ್ ಅನಿಲ್ ಇಲ್ಲಿರೋದ್ರಿಂದ ರೈಟ್ ಯಾವುದಿದೆ, ರೈಟ್ ಸೈಡ್ ಬಂದು ಔಟ್ಸೈಡ್ ದ ಸೆಂಟರ್ ಅಲ್ವಾ. ಸೊ ಇಲ್ಲಿ ಯಾರು ಕೂತ್ಕೊತಿದ್ದಾರೆ, ಚಂದನ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಅನಿಲ್ ಆ್ಯಂಡ್ 3rd ಟು ದಿ ಲೆಫ್ಟ್ ಆಫ್ ಸುರೇಶ್. ಇದೇ ಪರ್ಸನ್ 3rd ಟು ದಿ ಲೆಫ್ಟ್ ಆಫ್ ಸುರೇಶ್ ಅಂದರೆ 1 2 3. ಸೊ ಸುರೇಶ್ ಎಲ್ಲಿ ಕೂತ್ಕೊತಾರೆ, ಹಾಗಿದ್ರೆ ಇಲ್ಲಿ ಕೂತ್ಕೊತಾರೆ. ನಾನು ಇಲ್ಲಿ ಒಳಗಡೆ ಜಾಗ ಸಾಲಲ್ಲ ಅಂದ್ಬಿಟ್ಟು ಹೊರಗಡೆ ಬರೀತಾ ಇದ್ದೀನಿ. ಬಟ್ ಇನ್ ಕೇಸ್ ನೀವು ಟೇಬಲ್ ಒಳಗಡೆ ಬರ್ಕೊಂಡ್ರೆ ಎಲ್ಲನೂ ಒಳಗಡೆನೇ ಬರೀಬೇಕು, ಇಲ್ಲ ಎಲ್ಲನೂ ಹೊರಗಡೆ ಬರೀಬೇಕು, ಆವಾಗ ಡೌಟ್ಸ್ ಆಗಲ್ಲ, ಕ್ಲಿಯರ್ ಇರುತ್ತೆ. ಸೊ 3rd ಟು ದಿ ಲೆಫ್ಟ್ ಆಫ್ ಸುರೇಶ್ ಆಯಿತು. ನೆಕ್ಸ್ಟ್ ರಮೇಶ್ ಆ್ಯಂಡ್ ತಾರೇಶ್ ಆರ್ ಇಮಿಡಿಯೇಟ್ ನೈಬರ್ಸ್ ಆ್ಯಂಡ್ ರಮೇಶ್ ಸಿಟ್ಸ್ ರೈಟ್ ಟು ದಿ ತಾರೇಶ್. ತಾರೇಶು ಮತ್ತು ರಮೇಶು
ತಾರೇಶು ಮತ್ತು ರಮೇಶು ಇಮಿಡಿಯೇಟ್ ನೈಬರ್ಸು ಆ್ಯಂಡ್ ರಮೇಶ್ ಸಿಟ್ಸ್ ರೈಟ್ ಟು ದಿ ತಾರೇಶ್ ಅಂತ ಅಂದರೆ ಇನ್ ಕೇಸ್ ತಾರೇಶ್ ಇಲ್ಲಿ ಕೂತ್ರೆ ರಮೇಶ್ ಇಲ್ಲಿ ಕೂತ್ಕೊಂತಾರೆ, ತಾರೇಶ್ ಇಲ್ಲಿ ಕೂತ್ಕೊಂಡ್ರೆ ರಮೇಶ್ ಇಲ್ಲಿ ಕೂತ್ಕೊಂಡು. ಓಕೆ. ದೀಕ್ಷಿತ್ ಸಿಟ್ಸ್ ಆಪೋಸಿಟ್ ಟು ದಿ ತಾರೇಶ್. ಓಕೆ. ಆ್ಯಂಡ್ ಹೀ ಈಸ್ ನೈದರ್ ನೈಬರ್ ಆಫ್ ಭರತ್ ಆ್ಯಂಡ್ ಅನಿಲ್. ಯಾರು ದೀಕ್ಷಿತ್ ಭರತ್ಗೂ ಅನಿಲ್ಗೂ ಇಲ್ಲಿ ನೈಬರ್ ಆಗೋಂಗಿಲ್ಲ ಅಂತ ಅಂದರೆ ದೀಕ್ಷಿತ್ ಇಲ್ಲೇ ಕೂತ್ಕೊಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಅವನು ಸಿಟ್ ಆಪೋಸಿಟ್ ಟು ತಾರೇಶ್ ಅಲ್ವಾ. ಸೊ ಆಪೋಸಿಟ್ ಟು ತಾರೇಶ್ ಅಂದರೆ ರಮೇಶ್ ಬೇರೆ ಇಲ್ಲಿ ಕೂತ್ಕೊಬೇಕಾಗಿರೋದ್ರಿಂದ ಇಲ್ಲಿ ನೋಡಿ, ರಮೇಶ್ ಆ್ಯಂಡ್ ತಾರೇಶ್ ಆರ್ ಇಮಿಡಿಯೇಟ್ ನೈಬರ್ಸ್ ಆ್ಯಂಡ್ ರಮೇಶ್ ಸಿಟ್ಸ್ ರೈಟ್ ಟು ದಿ ತಾರೇಶ್. ಸೊ ರಮೇಶ್ ಇಲ್ಲಿ ಕೂತ್ಕೊತಾರೆ, ಇಲ್ಲಿ ಕೂತ್ಕೊತಾರೆ, ತಾರೇಶ್ ಇಲ್ಲಿ ಕೂತ್ಕೊತಾರೆ, ಯಾಕಂದರೆ ರೈಟ್ ಅಲ್ವಾ. ಸೊ ತಾರೇಶ್ಗೆ ಆಪೋಸಿಟಾಗಿ ಯಾರಿದ್ದಾರೆ? ದೀಕ್ಷಿತ್ ಸಿಟ್ ಆಪೋಸಿಟ್ ಟು ತಾರೇಶ್. ಸೊ ದೀಕ್ಷಿತ್ ಸಿಟ್ ಆಪೋಸಿಟ್ ಟು ತಾರೇಶ್ ಆ್ಯಂಡ್ ಹೀ ಈಸ್ ನೈದರ್ ಎ ನೈಬರ್ ಆಫ್ ಅನಿಲ್ ಆ್ಯಂಡ್ ಭರತ್. ಇದು ಕೂಡ ಫಾಲೋ ಆಗುತ್ತೆ. ಸೊ ಇನ್ಯಾರು ಒಬ್ಬರು ಪರ್ಸನ್ ಉಳ್ಕೊತಾರೆ? ಉಮೇಶ್. ಸೊ ಉಮೇಶ್ ಇಲ್ಲಿ ಕೂತ್ಕೊತಾರೆ, ಇಲ್ಲಿ ಕೂತ್ಕೊತಾರೆ. ಎಲ್ಲ ಕಂಡೀಷನ್ನು ಫಾಲೋ ಆಗಿದೆಯಾ ನೋಡಿ. ಅನಿಲ್ ಸಿಟ್ಸ್ 5 ಟು ದಿ ಲೆಫ್ಟ್ ಆಫ್ ಭರತ್. ಓಕೆ. ಹೂ ಸಿಟ್ಸ್ ಮಿಡಲ್ ಆಫ್ ದ ಟೇಬಲ್. ಮಿಡಲ್ ಆಫ್ ದ ಟೇಬಲ್ ಭರತ್ ಕೂತಿದ್ದಾರೆ. 1 2 3 4 5. ನೆಕ್ಸ್ಟ್ ಚಂದನ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಅನಿಲ್. ಓಕೆ. ಆ್ಯಂಡ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಸುರೇಶ್. 1 2 3. ಓಕೆ. ರಮೇಶ್ ಆ್ಯಂಡ್ ತಾರೇಶ್ ಆರ್ ಇಮಿಡಿಯೇಟ್ ನೈಬರ್ ಆ್ಯಂಡ್ ರಮೇಶ್ ಸಿಟ್ಸ್ ರೈಟ್ ಟು ತಾರೇಶ್. ದೀಕ್ಷಿತ್ ಸಿಟ್ ಆಪೋಸಿಟ್ ಟು ತಾರೇಶ್ ಆ್ಯಂಡ್ ಹೀ ಈಸ್ ನೈದರ್ ಎ ನೈಬರ್ ಆಫ್ ಏನು ಭರತ್ ಅಥವಾ ಅನಿಲ್. ಭರತ್ ನಾರ್ ಅನಿಲ್. ಭರತ್ಗೂ ನೈಬರ್ ಆಗಿಲ್ಲ, ಅನಿಲ್ಗೂ ನೈಬರ್ ಆಗಿಲ್ಲ. ಸೊ ಇನ್ನು ಉಳಿದಿರೋ ಒಂದೇ ಒಂದು ಪರ್ಸನ್ ಯಾರು? ಉಮೇಶ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 32. 8 friends E, F, G, H, I, J, K, L and M are sitting around a square table. 4 persons are seated at the 4 corners of that square table, while the remaining 4 persons are seated at the middle of the each side. All of them are facing outside the center. So ಎಷ್ಟು ಪರ್ಸನ್ ಇದ್ದಾರೆ? 8 ಪರ್ಸನ್ ಅಲ್ವಾ. ಸೊ ದಟ್ 2 ಸ್ಕ್ವೇರ್ ಟೇಬಲ್ ಹಾಕೊತಾ ಇದ್ದೀನಿ ನಾನು. 1 2 ನಾನು ಸ್ವಲ್ಪ ಬಿಗ್ಗಾಗಿ ಸ್ಕ್ವೇರ್ ಟೇಬಲ್ ಹಾಕೊತಾ ಇದ್ದೀನಿ, ಯಾಕಂದರೆ ತುಂಬ ಹತ್ತತ್ರ ಆದರೆ ಒಂದೊಂದು ಸಲ ಅದು ಈ ಕಡೆಗಾಗುತ್ತೆ, ಪಕ್ಕದ ಈ ಕಡೆಗಾಗುತ್ತೆ. ಸೊ ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಸೊ ಏನಿದೆ, ಈಚ್ ಆಫ್ ದೆಮ್ ಈಸ್ ಆಫ್ ಎ ಡಿಫ್ರೆಂಟ್ ಪ್ರೊಫೆಷನ್. ಏನೇನು? ಚಾರ್ಟೆಡ್ ಅಕೌಂಟೆಂಟ್, ಕಾಲಮ್ನಿಸ್ಟ್, ಡಾಕ್ಟರ್, ಇಂಜಿನಿಯರ್, ಫಿನಾನ್ಷಿಯಲ್ ಅನಲಿಸ್ಟ್, ಲಾಯರ್, ಪ್ರೊಫೆಸರ್ ಆ್ಯಂಡ್ ಸೈಂಟಿಸ್ಟ್, ಬಟ್ ಈಸ್ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್. ಓಕೆ. ಎಫ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ, ಹೂ ಸಿಟ್ಸ್ ಮಿಡಲ್ ಆಫ್ ದಿ ಟೇಬಲ್. ಕೆ ಅನ್ನೋರು ಮಿಡಲ್ ಆಫ್ ದ ಟೇಬಲ್ ಕೂತಿದ್ದಾರೆ. ಸೊ ಎಫ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ ಅಂದರೆ ಎಫ್ ಇಲ್ಲಿ ಕೂತ್ಕೊತಾರೆ, ಇಲ್ಲಿ ಕೂತ್ಕೊತಾರೆ. ಸೊ ಓಕೆ. ದಿ ಸೈಂಟಿಸ್ಟ್ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೆ. ಸೈಂಟಿಸ್ಟು ಇಮಿಡಿಯೇಟ್ ನೈಬರ್ ಆಫ್ ಕೆ ಅಂತಂದರೆ ಒಂದು ಪಾಸಿಬಿಲಿಟೀಸಲ್ಲಿ ಇಲ್ಲಿ ಬರ್ಕೊಳ್ಳೋಣ, ಇನ್ನೊಂದು ಪಾಸಿಬಿಲಿಟೀಸಲ್ಲಿ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು there are only 3 people between the scientist and E. ಸೈಂಟಿಸ್ಟ್ ಮತ್ತು ಈ ಮಧ್ಯೆ 3 people ಕೂತಿದ್ದಾರೆ. ಸೊ ಸೈಂಟಿಸ್ಟ್ ಇಲ್ಲಿದ್ದಾರೆ ಅಂದರೆ ಈ ಇಲ್ಲಿರ್ತಾರೆ. ಓಕೆ. ನೆಕ್ಸ್ಟ್ ಓನ್ಲಿ 1 person ಸಿಟ್ ಬಿಟ್ವೀನ್ ದಿ ಇಂಜಿನಿಯರ್ ಆ್ಯಂಡ್ ಈ. ಇಂಜಿನಿಯರ್ ಮತ್ತು ಈ ಮಧ್ಯೆ ಓನ್ಲಿ 1 person ಕೂತಿದ್ದಾರೆ. ನಾವಿಲ್ಲಿ ಪಾಸಿಬಿಲಿಟೀಸ್ ಹಾಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಹಾಕೊಂಡ್ರೆ ಇನ್ ಕೇಸ್ ಇಲ್ಲಿ ಬೇಕಾದರೆ ಕಷ್ಟ. ಓಕೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ದಿ ಕಾಲಮ್ನಿಸ್ಟ್ ಇಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ದಿ ಇಂಜಿನಿಯರ್. ಇಂಜಿನಿಯರ್ಗೆ ಇಮಿಡಿಯೇಟ್ ರೈಟು ಏನಾಗಬೇಕು? ಕಾಲಮ್ನಿಸ್ಟ್ ಕೂತ್ಕೊಬೇಕಾಗುತ್ತೆ. ಇದು ನಾನು ಬ್ರ್ಯಾಕೆಟ್ ಹಾಕ್ಕೊಂಡಿರ್ತೀನಿ, ಬಿಕಾಸ್ ಮತ್ತೆ ಇಲ್ಲಿ ಈ ಕಂಡೀಷನ್ ಏನೋ ಫಾಲೋ ಆಗಿಲ್ಲ, ನಾವು ಅಪ್ಲೈ ಮಾಡಿಲ್ವಲ್ಲ, ಅದಕ್ಕೋಸ್ಕರ. ಕಾಲಮ್ನಿಸ್ಟ್ ಇಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಇಂಜಿನಿಯರ್. ಓಕೆ. ಎಮ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಕೆ. ಎಮ್ಮು ಸೆಕೆಂಡ್ ಟು ದಿ ರೈಟ್ ಆಫ್ ಕೆ ಅಂದರೆ ಕೆ ಇಲ್ಲಿದೆ. ಸೊ ಎಮ್ ಇಲ್ಲಿ ಕೂತ್ಕೊತಾರೆ. ಓಕೆ. ಹೆಚ್ ಈಸ್ ದ ಸೈಂಟಿಸ್ಟ್. ಸೈಂಟಿಸ್ಟ್ ಯಾರು? ಹೆಚ್. ದ ಪರ್ಸನ್ ಹೆಚ್ ಈಸ್ ದ ಸೈಂಟಿಸ್ಟ್. ಓಕೆ. ನೆಕ್ಸ್ಟ್ G and J are immediate neighbors of each other. Okay. Neither G nor J is an engineer. G ಕೂಡ ಇಂಜಿನಿಯರ್ ಅಲ್ಲ, J ಕೂಡ ಇಂಜಿನಿಯರ್ ಅಲ್ಲ. ಓಕೆ. ಇರಲಿ. ನೆಕ್ಸ್ಟು ದಿ ಫಿನಾನ್ಷಿಯಲ್ ಅನಾಲಿಸ್ಟ್ ಇಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಎಫ್ ಎಲ್ಲಿದೆ? ಇಲ್ಲಿದೆ. ಇಮಿಡಿಯೇಟ್ ಲೆಫ್ಟ್ ಆಫ್ ಅಂದರೆ ಇದು. ಸೊ ಫಿನಾನ್ಷಿಯಲ್ ಅನಾಲಿಸ್ಟ್ ಎಲ್ಲಿ ಬರ್ತಾರೆ? ಇಲ್ಲಿ ಬರ್ತಾರೆ. ಸೊ ಈ ಈಸ್ ದ ಫಿನಾನ್ಷಿಯಲ್ ಅನಾಲಿಸ್ಟ್. ಓಕೆ. ಬಿಕಾಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್ ಆಗಿರೋದ್ರಿಂದ. ಓಕೆ. ಇದು ಫಾಲೋ ಆಗಿದೆ, ಕಂಡೀಷನ್ ಆಗಿದೆ.
ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ದಿ ಲಾಯರ್ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ದಿ ಕಾಲಮ್ನಿಸ್ಟ್. ಇದಾಗಿದೆಯಾ? ನಾವು ಕಾಲಮ್ನಿಸ್ಟ್ ಎಲ್ಲಿದ್ದಾರೆ ಅಂತ ನಾವು ಹಾಕಿಲ್ಲ. ಓಕೆ. ದಿ ಪ್ರೊಫೆಸರ್ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ದಿ ಇಂಜಿನಿಯರ್. ಪ್ರೊಫೆಸರ್ ಇಂಜಿನಿಯರ್ಗೆ ಇಮಿಡಿಯೇಟ್ ನೈಬರು, ಇಂಜಿನಿಯರ್ನು ನಾವು ಹಾಕಿಲ್ಲ. ಓಕೆ. ಜಿ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಸೈಂಟಿಸ್ಟ್. ಸೈಂಟಿಸ್ಟ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಹಾಗಾದರೆ ಜಿ ಎಲ್ಲಿ ಕೊಡ್ತಾರೆ? ಇಲ್ಲಿದ್ದಾರೆ. ಬಿಕಾಸ್ ಸೆಕೆಂಡ್ ಟು ದಿ ರೈಟ್ ಅಲ್ವಾ. ಸೊ ಇಲ್ಲಿ ಸೆಕೆಂಡ್ ಟು ದಿ ರೈಟ್ ಆಫ್ ಅಂದರೆ ಜಿ ಇಲ್ಲಿ ಬರ್ತಾರೆ. ಓಕೆ. ಆ್ಯಂಡ್ ದಿ ಡಾಕ್ಟರ್ ಸಿಟ್ಸ್ ಆಪೋಸಿಟ್ ಟು ಇಂಜಿನಿಯರ್. ಡಾಕ್ಟರ್ ಸಿಟ್ಸ್ ಆಪೋಸಿಟ್ ಟು ಇಂಜಿನಿಯರ್. ಡಾಕ್ಟರ್ ಎಲ್ಲಿದ್ದಾರೆ ಅಂತ ಗೊತ್ತಾ? ಇಲ್ಲ, ನಾವು ಡಾಕ್ಟರ್ನ ಹಾಕ್ಕೊಂಡಿಲ್ಲ. ಬಟ್ ಇಲ್ಲಿ ನೋಡಿ, ಜಿ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಸೈಂಟಿಸ್ಟ್. ಓಕೆ. ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಜಿ ಆ್ಯಂಡ್ ಜೆ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಈಚ್ ಅದರ್. ಸೊ ಇಲ್ಲಿ ಜಿ ಇಲ್ಲ ಆದರೆ ಇಲ್ಲಿ ಜೆ ಹಾಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ನಾವು ಈ ಪಾಸಿಬಿಲಿಟೀಸ್ ಹೋಯಿತು. ಬಟ್ ಇಲ್ಲಿ ಹಾಕೋಬೋದು, ಜಿ ಆ್ಯಂಡ್ ಜೆ ಆರ್ ಇಮಿಡಿಯೇಟ್ ನೈಬರ್ಸ್. ನಮ್ಗೆ ಒಂದು ಕಂಡೀಷನ್ ಕ್ಲಿಯರ್ ಆಯಿತು, ಏನಂತ ಅಂದರೆ ನೈದರ್ ಜಿ ನಾರ್ ಜೆ ಈಸ್ ಅನ್ ಇಂಜಿನಿಯರ್. ಸೊ ಈ ಎರಡೂ ಪರ್ಸನ್ಸ್ ಇಂಜಿನಿಯರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ನೈದರ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ಇನ್ಯಾವ ಕಂಡೀಷನ್ ಬಿಟ್ವಿ? ಈ ಕಂಡೀಷನ್ ನೋಡಿ, ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ದಿ ಇಂಜಿನಿಯರ್ ಆ್ಯಂಡ್ ಇ. ಸೊ ಇಲ್ಲಿ ಈ ಪಾಸಿಬಿಲಿಟಿ ಹೋಯಿತು. ಇಲ್ಲಿ ಇ ಇರೋದ್ರಿಂದ ಇಲ್ಲಿ ಇಂಜಿನಿಯರ್ ಹಾಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಜಿ ಆ್ಯಂಡ್ ಜೆ ಆರ್ ನಾಟ್ ಜಿ ಆ್ಯಂಡ್ ಜೆ ಆರ್ ಇಂಜಿನಿಯರ್ ಅಲ್ಲ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಸೊ ನಮ್ಗೆ ಇವಾಗ ಆಪ್ಷನಲ್ಲಿ ಇಲ್ಲೇನಾಯಿತು, ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಇಂಜಿನಿಯರ್ ಆ್ಯಂಡ್ ಇ ಆಗಿರೋದ್ರಿಂದ ನಮಗೆ ಇಂಜಿನಿಯರ್ ಇಲ್ಲಿ ಕೂತ್ಕೊತಾರೆ. ಸೊ ಇವಾಗ ಈ ಕಂಡೀಷನ್ ಕ್ಲಿಯರ್ ಆಯಿತು. ನೆಕ್ಸ್ಟ್, ದಿ ಕಾಲಮ್ನಿಸ್ಟ್ ಈಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ದಿ ಇಂಜಿನಿಯರ್. ಸೊ ಇಂಜಿನಿಯರ್ಗೆ ಇಮಿಡಿಯೇಟ್ ರೈಟ್ ಕಾಲಮ್ನಿಸ್ಟ್ ಕೂತ್ಕೊಳ್ಳೋದ್ರಿಂದ ಸೊ ಕಾಲಮ್ನಿಸ್ಟ್ ಯಾರು ಆಗ್ತಾರೆ? ಕೆ ಆಗ್ತಾರೆ. ಓಕೆ. ಇವಾಗ ಈ ಕಂಡೀಷನ್ ಕೂಡ ಫಾಲೋ ಆಯಿತು. ನೆಕ್ಸ್ಟು ಇದೆಲ್ಲ ಆಗಿತ್ತು. ಬ್ರ್ಯಾಕೆಟ್ ಎಲ್ಲಿದೆ ನೋಡಿ, ಆವಾಗ ನಮ್ಗೆ ಆ ಕಂಡೀಷನ್ ಆಗಿಲ್ಲ ಅನ್ನೋದು ಗೊತ್ತಲ್ವಾ. ಜಿ ಆ್ಯಂಡ್ ಜೆ ಇಮಿಡಿಯೇಟ್ ಆಯಿತು, ನೈದರ್ ಜಿ ಎನ್ ಇದು ಆಗೋಯ್ತು. ದಿ ಫಿನಾನ್ಷಿಯಲಿಸ್ಟ್ ಇದು ಆಯಿತು. ನೆಕ್ಸ್ಟು ದಿ ಲಾಯರ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ದಿ ಕಾಲಮ್ನಿಸ್ಟ್. ಕಾಲಮ್ನಿಸ್ಟ್ ಕೆ ಆಗಿರೋದ್ರಿಂದ ಸೆಕೆಂಡ್ ಟು ದಿ ರೈಟ್ ಅಂದರೆ ಎಮ್. ಸೊ ಎಮ್ ಈಸ್ ಅ ಲಾಯರ್ ಆಗ್ತಾರೆ. ಎಮ್ ಈಸ್ ಲಾಯರ್. ದಿ ಲಾಯರ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಕಾಲಮ್ನಿಸ್ಟ್. ಓಕೆ. ನೆಕ್ಸ್ಟು, ದಿ ಪ್ರೊಫೆಸರ್ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಇಂಜಿನಿಯರ್. ಇಂಜಿನಿಯರ್ ಇಲ್ಲಿರೋದ್ರಿಂದ ಇಮಿಡಿಯೇಟ್ ನೈಬರ್ ಅಂದರೆ ಪ್ರೊಫೆಸರ್, ಬಿಕಾಸ್ ಇಲ್ಲಿ ಆಲ್ರೆಡಿ ಒಬ್ಬರು ನೈಬರು ಕಾಲಮ್ನಿಸ್ಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಒಂದೇ ಒಂದು ಪೊಸಿಷನ್ ಖಾಲಿರೋದು, ಅದು ಪ್ರೊಫೆಸರ್. ಸೊ ಪ್ರೊಫೆಸರ್ ಇಸ್ ಎ ಇಮಿಡಿಯೇಟ್ ನೈಬರ್ ಆಫ್ ಇಂಜಿನಿಯರ್. ಓಕೆ. ಇದು ಆಯಿತು. ನೆಕ್ಸ್ಟ್ ಜಿ ಇಸ್ ಇದು ಆಗಿದೆ. ದಿ ಡಾಕ್ಟರ್ ಸಿಟ್ಸ್ ಆಪೋಸಿಟ್ ಟು ದಿ ಇಂಜಿನಿಯರ್. ಅಂದರೆ ಇಂಜಿನಿಯರ್ ಇಲ್ಲಿರೋದ್ರಿಂದ ಡಾಕ್ಟರ್ ಆಪೋಸಿಟ್ ಅಂತ ಅಂದರೆ ಇಲ್ಲಿ ಬರ್ತಾರೆ. ಸೊ ಜಿ ಇಸ್ ಅ ಡಾಕ್ಟರ್. ಇನ್ನು ಒಂದೇ ಒಂದು ಪೊಸಿಷನ್ ಇನ್ನು ಖಾಲಿಯಾಗಿದೆ, ಒಂದೇ ಒಂದು ಪ್ರೊಫೆಷನ್ ಖಾಲಿಯಾಗಿದೆ. ಅದು ಯಾವುದು ಅಂತ ಅಂದರೆ ಕಾಲಮ್ನಿಸ್ಟ್ ಆಯಿತು, ಚಾರ್ಟೆಡ್ ಅಕೌಂಟೆಂಟ್ ಆಯಿತು. ಚಾರ್ಟೆಡ್ ಅಕೌಂಟೆಂಟ್ ಯಾರಿದ್ರಲ್ಲಿ? ಕಾಲಮ್ನಿಸ್ಟ್ ಆಯಿತು, ಡಾಕ್ಟರ್ ಆಯಿತು, ಇಂಜಿನಿಯರ್ ಆಯಿತು, ಫಿನಾನ್ಷಿಯಲ್ ಅನಾಲಿಸ್ಟ್ ಆಯಿತು, ಲಾಯರ್ ಆಯಿತು, ಪ್ರೊಫೆಸರ್ ಆ್ಯಂಡ್ ಸೈಂಟಿಸ್ಟ್ ಕೂಡ ಆಯಿತು. ಸೊ ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರು ಬ್ಯಾಲೆನ್ಸ್ ಆದರು. ಸೊ ಜೆ ಇಸ್ ದ ಚಾರ್ಟೆಡ್ ಅಕೌಂಟೆಂಟ್. ಸೊ ಇಷ್ಟು ಫಾಲೋ ಆಗುತ್ತೆ. ಎಲ್ಲ ಕಂಡೀಷನ್ನು ಇದರಲ್ಲಿ ಫಾಲೋ ಆಗಿದೆ. ಆ್ಯಂಡ್ ಒಬ್ಬರು ಪರ್ಸನ್ ಯಾರು ಇಲ್ಲಿ ಇಂಜಿನಿಯರ್ ಯಾರು ಅಂತ ಗೊತ್ತಾಗಿಲ್ಲ. ಯಾವುದು ಉಳಿದಿದೆ ಇನ್ನು? ಇ ಎಫ್ ಜಿ ಹೆಚ್ ಆದಮೇಲೆ ಜೆ ಕೆ ಎಮ್ ಆಗಿದೆ ಎಲ್. ಸೊ ಎಲ್ ಈಸ್ ದ ಇಂಜಿನಿಯರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 33. 8 friends A, B, C, D, E, F, G, H are sitting around a square table. 4 persons are seated at the 4 corners of the table, while the remaining 4 persons are seated at the middle of each side. All of them are facing outside the center. Each of them likes a different subject: mathematics, physics, chemistry, biology, economics, history, geography and political science, but not necessary in the same order. Okay. ಸೊ ನಾನು 2 ಟೇಬಲ್ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಬೇಕು ಅಂದರೆ ನೀವು ಚಿಕ್ಕದೇ ಹಾಕೋಬಹುದು, ಬಟ್ ನಾನು ಸ್ವಲ್ಪ ದೊಡ್ಡದು ಹಾಕ್ಕೊತೀನಿ. ಸೊ ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್ ಇರೋದ್ರಿಂದ ಔಟ್ಸೈಡ್ ದ ಸೆಂಟರ್ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮಿಡಲ್ ಆಫ್ ದ ಈಚ್ ಸೈಡ್ ಒನ್ ಪರ್ಸನು ಆ್ಯಂಡ್ ಎಡ್ಜ್ ಆಫ್ ದ ಸೀಟ್ ಅಂತ ಅಂದರೆ ಕಾರ್ನರ್ ಆಫ್ ದ ಟೇಬಲಲ್ಲಿ ಒನ್ ಪರ್ಸನ್. ಓಕೆ. ಇವಾಗ ಕಂಡೀಷನ್ ನೋಡಿ, ಬಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಎಫ್ ಹೂ ಆಕ್ಯುಪೈಸ್ ಎ ಕಾರ್ನರ್ ಆಫ್ ದ ಟೇಬಲ್. ಓಕೆ. ಹಾಗಾದರೆ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಯಿತು, ಎಫ್ ಆಕ್ಯುಪೈಸ್ ಎ ಕಾರ್ನರ್ ಆಫ್ ದ ಟೇಬಲ್. ಏನು ಬಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಅಂದರೆ ಥರ್ಡ್ ಟು ದಿ ಲೆಫ್ಟ್ ಆಫ್ದು 1, 2, 3. ಸೊ ಬಿ ಈಸ್ in here middle of the seat. Okay. The person who likes physics is an immediate right of F. ಫಿಸಿಕ್ಸ್ನ ಯಾರು ಲೈಕ್ ಮಾಡ್ತಾರೆ, ಅವರು ಇಮಿಡಿಯೇಟ್ ರೈಟ್ ಆಫ್ ಎಫ್ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ ಇದು ಫಾಲೋ ಆಯಿತು.
ನೆಕ್ಸ್ಟ್ ದೇರ್ ಆರ್ ಓನ್ಲಿ 2 ಪರ್ಸನ್ಸ್ ಬಿಟ್ವೀನ್ ದಿ ಪರ್ಸನ್ ಹೂ ಲೈಕ್ಸ್ ಫಿಸಿಕ್ಸ್ ಆ್ಯಂಡ್ ಎ. ಫಿಸಿಕ್ಸ್ ಆ್ಯಂಡ್ ಎ ಅಂದರೆ ಫಿಸಿಕ್ಸ್ ಇಲ್ಲಿ 1 2, ಇಲ್ಲಿ ಒಂದು ಪಾಸಿಬಿಲಿಟಿ ಹಾಕೊಳ್ಳೋಣ, 1 2 ಇಲ್ಲೂ ಒಂದು ಪಾಸಿಬಿಲಿಟಿ ಹಾಕೊಳ್ಳೋಣ. ಓಕೆ, ಇದಾಯಿತು. ನೆಕ್ಸ್ಟ್ ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ದಿ ಪರ್ಸನ್ ಹೂ ಲೈಕ್ಸ್ ಮ್ಯಾಥ್ಸ್ ಆ್ಯಂಡ್ ಎ. ಎ ಇಲ್ಲಿದೆ, ಮ್ಯಾಥ್ಸ್ ಇಲ್ಲೂ ಹಾಕೋಬೋದು, ಇಲ್ಲೂ ಹಾಕೋಬೋದು, ಇಲ್ಲೂ ಅಷ್ಟೇ, ಇಲ್ಲೂ ಹಾಕೋಬೋದು, ಇಲ್ಲೂ ಹಾಕೋಬೋದು. ಓಕೆ, ಈ ಕಂಡೀಷನ್ನ ಹೋಲ್ಡ್ ಮಾಡೋಣ. ಯಾಕಂತ ಅಂದರೆ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇಲ್ಲಿ ಹಾಕ್ಕೊಂಡು ಅವಾಗ ಇಲ್ಲಿಗೆ ಬೇಕಾದರೆ ಸುಮ್ಮನೆ ಮತ್ತೆ ಈಗೇನು ಮತ್ತೆ ವಾಪಸ್ ಫಸ್ಟಿಂದ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದಿ ಪರ್ಸನ್ ಹೂ ಲೈಕ್ಸ್ ಎಕನಾಮಿಕ್ಸ್ ಇಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಮ್ಯಾಥ್ಸ್. ಮ್ಯಾಥ್ಸ್ಗೆ ಇಮಿಡಿಯೇಟ್ ರೈಟಾಗಿ ಯಾರು ಕೂತ್ಕೊತಾರೆ? ಎಕನಾಮಿಕ್ಸ್ ಕೂತ್ಕೊತಾರೆ. ಸೊ ನಮ್ಗೆ ಅದು ಆ ಕಂಡೀಷನ್ ಕೂಡ ಗೊತ್ತಿಲ್ಲ. ಓಕೆ, ಹೆಚ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಫ್. ಓಕೆ, ಹೆಚ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಫ್. ಎಫ್ಗೆ ರೈಟಾಗಿ ಹೆಚ್ ಕೂತ್ಕೊತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಡಿ ನೈದರ್ ಲೈಕ್ಸ್ ಬಯಾಲಜಿ ನಾರ್ ಫಿಸಿಕ್ಸ್. ಡಿ ಬಯಾಲಜಿನೂ ಲೈಕ್ ಮಾಡಲ್ಲ, ಫಿಸಿಕ್ಸು ಲೈಕ್ ಮಾಡೋಣ. ಓಕೆ, ದಿ ಪರ್ಸನ್ ಹೂ ಲೈಕ್ಸ್ ಜಿಯೋಗ್ರಫಿ ಸಿಟ್ಸ್ ಇಮಿಡಿಯೇಟ್ಲಿ ಟು ದಿ ಲೆಫ್ಟ್ ಆಫ್ ಬಿ. ಬಿಗೆ ಇಮಿಡಿಯೇಟ್ ಲೆಫ್ಟಾಗಿ ಯಾರಿದ್ದಾರೆ, ಯಾವುದನ್ನು ಲೈಕ್ ಮಾಡ್ತಾರೆ ಕೂತಿರೋರು? ಜಿಯೋಗ್ರಫಿ ಅಂತ. ಅಂದರೆ ನಿಮಗೆ ಇಲ್ಲಿ ಜಿಯೋಗ್ರಫಿನ ಎ ಲೈಕ್ ಮಾಡ್ತಾ ಇದೆ, ಇಮಿಡಿಯೇಟ್ ಲೆಫ್ಟ್ ಆಗಿರೋದ್ರಿಂದ ಈ ಕಡೆ. ಓಕೆ, ಈ ಕಂಡೀಷನ್ ಆಯಿತು. ದಿ ಪರ್ಸನ್ ಸಿಟ್ಸ್ ಇಮಿಡಿಯೇಟ್ ಟು ದಿ ಲೆಫ್ಟ್ ಆಫ್ ಬಿ. ಓಕೆ, ಇದಾಯಿತು. ನೆಕ್ಸ್ಟ್ ದಿ ಪರ್ಸನ್ ಹೂ ಲೈಕ್ಸ್ ಹಿಸ್ಟ್ರಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಕನಾಮಿಕ್ಸು. ಎಕನಾಮಿಕ್ಸು ಕೂಡ ನಮ್ಗೆ ಎಲ್ಲಿ ಯಾರು ಲೈಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಇದು ಕೂಡ ಹೋಲ್ಡ್ ಆಗುತ್ತೆ, ಬಿಕಾಸ್ ನಮಗೆ ಎಕನಾಮಿಕ್ಸ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ದಿ ಪರ್ಸನ್ ಹೂ ಲೈಕ್ಸ್ ಪೊಲಿಟಿಕಲ್ ಸೈನ್ಸ್ ಇಸ್ ಆನ್ ಇಮಿಡಿಯೇಟ್ ನೆಂಬರ್ ಆಫ್ ಮ್ಯಾಥಮೆಟಿಕ್ಸ್. ಈ ಕಂಡೀಷನ್ ಕೂಡ ನಮಗೆ ಗೊತ್ತಿಲ್ಲ. ಓಕೆ, ಇರಲಿ. ಸಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ದಿ ಪರ್ಸನ್ ಹೂ ಲೈಕ್ಸ್ ಬಯಾಲಜಿ. ಬಯಾಲಜಿ ಇಲ್ಲಿ ಕೂತಿದೆ. ಬಯಾಲಜಿ ಇನ್ ಕೇಸ್ ಇಲ್ಲ ಅಂದರೆ ಇಲ್ಲಿ ಸಿ ಕೂತ್ಕೋಬೋದು. ಇನ್ ಕೇಸ್ ಬಯಾಲಜಿ ಇದಾಗಿದೆ, ಇಲ್ಲಿ ಬಯಾಲಜಿ ಆದರೆ ನೋ, ಇಲ್ಲಿ ಸಿ ಕೂತ್ಕೋಬೇಕು ಅಂದರೆ ನೋ, ಇಲ್ಲ ಆಗಲ್ಲ. ಇಲ್ಲಿ ಬಯಾಲಜಿ ಇಲ್ಲ ಆಗಲ್ಲ. ಇಲ್ಲಿ ಬಯಾಲಜಿ ಕೂತ್ಕೊಂಡ್ರೆ ಇಲ್ಲಿ ಸಿ ಆಗುತ್ತೆ. ಬಟ್ ಇಲ್ಲಿ ನೆಕ್ಸ್ಟ್ ಕಂಡೀಷನ್ ಏನಿದೆ ನೋಡೋಣ. ದಿ ಪರ್ಸನ್ ಹೂ ಲೈಕ್ಸ್ ಸಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ದಿ ಪರ್ಸನ್ ಹೂ ಲೈಕ್ಸ್ ಬಯಾಲಜಿ. ದಿ ಪರ್ಸನ್ ಹೂ ಲೈಕ್ಸ್ ಕೆಮಿಸ್ಟ್ರಿ ಸಿಟ್ ಆಪೋಸಿಟ್ ಟು ದಿ ಮ್ಯಾಥ್ಸ್. ಮ್ಯಾಥ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಓಕೆ, ಈ ಸಿಟ್ಸ್ ಆಪೋಸಿಟ್ ಟು ದಿ ಒನ್ ಹೂ ಲೈಕ್ ಎಕನಾಮಿಕ್ಸ್. ಇದು ಕೂಡ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಒಂದು ಆಪ್ಷನ್ ತೊಗೋಬೋದು. ಏನಂತ ಅಂದರೆ ಸಿ ಸಿಟ್ಸ್ ಏನು, ಇಲ್ಲಿ ಇನ್ನೊಂದೇನೋ ಇದೆ. ಬಯಾಲಜಿ ಬಗ್ಗೆ ಇನ್ನೇನು ಕಂಡೀಷನ್ ಇಲ್ಲ. ಇಲ್ಲಿದೆ ನೋಡಿ, ಇದೊಂದು ಕಂಡೀಷನು. ಸಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಪರ್ಸನ್ ಹೂ ಲೈಕ್ಸ್ ಬಯಾಲಜಿ. ಸೊ ನಾವು ಬಯಾಲಜಿ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಸಿ ಹಾಕೊಬೋದು. ಓಕೆ, ಇದಕ್ಕೆ ಹಾಕ್ಕೊತೀನಿ, ಇಲ್ಲ ಅಂದರೆ ಇಲ್ಲಿ ಹಾಕ್ಕೊತಿದ್ದೀನಿ ಸಿ. ನಾನು ಆಪ್ಷನ್ ತೊಗೊತಾ ಇದ್ದೀನಿ. ಸಿ ಸಿಟ್ಸ್ ಟು ದಿ ರೈಟ್ ಆಫ್ ದಿ ಪರ್ಸನ್ ಹೂ ಲೈಕ್ಸ್ ಬಯಾಲಜಿ. ಓಕೆ, ಇಲ್ಲಿ ಎನಿವೆ ಸಿ ಆಪ್ಷನ್ ಇಲ್ಲ, ಬಯಾಲಜಿ ಇಲ್ಲಿಲ್ಲ. ಸೊ ಇಲ್ಲೇ ತೊಗೊಳ್ಳೋಣ. ಸೊ ಸಿ ಸಿಟ್ಸ್ 1 2 3. ಸೊ ಇಲ್ಲಿ ಬಯಾಲಜಿ ಎಫ್ ಲೈಕ್ ಮಾಡ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇದಾಯಿತಾ. ಸಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ದಿ ಪರ್ಸನ್ ಹೂ ಲೈಕ್ಸ್ ಬಯಾಲಜಿ. ದಿ ಪರ್ಸನ್ ಹೂ ಲೈಕ್ಸ್ ಕೆಮಿಸ್ಟ್ರಿ ಸಿಟ್ಸ್ ಆಪೋಸಿಟ್ ಟು ಮ್ಯಾಥ್ಸ್. ಈ ಸಿಟ್ಸ್ ಆಪೋಸಿಟ್ ಟು ದಿ ಒನ್ ಹೂ ಲೈಕ್ಸ್ ಮ್ಯಾಥ್ಸ್. ಈ ಎಲ್ಲಿದೆ ಇಲ್ಲಿ ನಮ್ಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ಯಾವುದ್ಯಾವ್ದು ಕಂಡೀಷನ್ ಬಿಟ್ಟಿದ್ದೀವಿ ಅದನ್ನು ಮತ್ತೆ ನೋಡಿ. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ದಿ ಪರ್ಸನ್ ಹೂ ಲೈಕ್ಸ್ ಮ್ಯಾಥ್ಸ್ ಆ್ಯಂಡ್ ಎ ಇಲ್ಲಾಗಿದೆ. ಸೊ ಇಲ್ಲಿ ಮ್ಯಾಥ್ಸ್ ಹಾಕೊಬೋದು, ಇಲ್ಲಿ ಮ್ಯಾಥ್ಸ್ ಹಾಕೊಬೋದು. ಸಿ ಏನನ್ನು ಲೈಕ್ ಮಾಡ್ತಾ ಇದೆ ಅಂತ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹೀಗೆ ಇರಲಿ, ಕಂಡೀಷನ್ ಹಾಗೇ ಇರಲಿ. ಬಟ್ ಈ ಆಪ್ಷನ್ ನಿಮ್ಗೆ ಇಲ್ಲಿ ಹೋಗುತ್ತೆ ನೋಡಿ. ಯಾಕಂದರೆ ಒನ್ ಹೂ ಲೈಕ್ಸ್ ಮ್ಯಾಥ್ಸ್ ಅಂತ ಅಂದರೆ ಇಲ್ಲಿ ಆಲ್ರೆಡಿ ಬಯಾಲಜಿ ತೊಗೊಂಡಿದ್ದೀವಿ, ಇಲ್ಲಿ ಆಲ್ರೆಡಿ ಜಿಯೋಗ್ರಫಿ ಇದೆ. ಇನ್ ಕೇಸ್ ಇಲ್ಲಿ ಬೇಡ ಸಿ ಬಯಾಲಜಿ ಅಂತ ಅಂದರೆ ಇಲ್ಲಿ ಹಾಕೊಳ್ಳೋಕ್ಕೆ ಇಲ್ಲಿ ಸಿ ಬರೆಯೋಕ್ಕಾಗಲ್ಲ. ಇಲ್ಲಿ ಸಿ ಬರಿಬೇಕು ಅಂದರೆ ಇಲ್ಲಿ ಆಲ್ರೆಡಿ ಬಯಾಲಜಿ ಆಗಿದೆ. ಸೊ ಇಲ್ಲಿ ಸಿ ಬರೆಯೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಈ ಕಂಡೀಷನ್ ಹೋಯಿತು. ಈ ಪಾಸಿಬಿಲಿಟೀಸ್ ಆಲ್ರೆಡಿ ಹೋಗಿದೆ. ಸೊ ಇನ್ನಿರೋದು ಇದು ಒಂದೇ ಒಂದು ಪಾಸಿಬಿಲಿಟೀಸು. ಈ ಪಾಸಿಬಿಲಿಟಿಲಿ ಏನಿದೆ, ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ಮ್ಯಾಥ್ಸ್. ಓನ್ಲಿ 1 ಪರ್ಸನ್ ಸಿಟ್ ಬಿಟ್ವೀನ್ ದಿ ಪರ್ಸನ್ ಹೂ ಲೈಕ್ಸ್ ಮ್ಯಾಥ್ಸ್ ಆ್ಯಂಡ್ ಎ. ಮ್ಯಾಥ್ಸ್ನ ಸಿ ಅಥವಾ ಹೆಚ್ಚು ಯಾವ್ದು ಲೈಕ್ ಮಾಡ್ತಿದೆ ನಮಗೆ ಇನ್ನೂ ಸ್ಟಿಲ್ ಗೊತ್ತಿಲ್ಲ. ದಿ ಪರ್ಸನ್ ಹೂ ಲೈಕ್ಸ್ ಎಕನಾಮಿಕ್ಸ್ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಮ್ಯಾಥ್ಸ್. ಓಕೆ, ಇಲ್ಲಿ ನಿಮಗೆ ಒಂದು ಕ್ಲೂ ಸಿಗ್ತಾ ನೋಡಿ. ಬಿಕಾಸ್ ಮ್ಯಾಥ್ಸ್ನ ನಾವು ಇಲ್ಲಿ ಹಾಕ್ಕೊಂಡ್ರೆ ಇಮಿಡಿಯೇಟ್ ರೈಟ್ ಆಫ್ ಎಕನಾಮಿಕ್ಸ್ ಇಲ್ಲ. ಸೊ ಆಬ್ವಿಯಸ್ಲಿ ಮ್ಯಾಥ್ಸ್ನ ನಾವು ಇಲ್ಲೇ ಹಾಕ್ಕೊಬೇಕು.
ಐ ಮೀನ್ ಮ್ಯಾಥಮೆಟಿಕ್ಸ್ನ. ಇವಾಗ ಫಾಲೋ ಆಗುತ್ತೆ, ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ದಿ ಪರ್ಸನ್ ಹೂ ಲೈಕ್ಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎ. ಓಕೆ, ಕ್ಲಿಯರ್ ಆಯ್ತಿದು, ಈ ಕಂಡೀಷನ್ ಕ್ಲಿಯರ್ ಆಯಿತು. ನೆಕ್ಸ್ಟು ದಿ ಪರ್ಸನ್ ಹೂ ಲೈಕ್ಸ್ ಎಕನಾಮಿಕ್ಸ್ ಇಟ್ಸ್ ಇಮಿಡಿಯೇಟ್ಲಿ ಟು ದಿ ರೈಟ್ ಆಫ್ ಮ್ಯಾಥಮೆಟಿಕ್ಸ್. ಈ ಕಂಡೀಷನ್ ಕೂಡ ಏನು ಎಕನಾಮಿಕ್ಸ್ ಅಲ್ವಾ, ಈ ಕಂಡೀಷನ್ ಕೂಡ ಫಾಲೋ ಆಗುತ್ತೆ. ಎಕನಾಮಿಕ್ಸ್ ಕ್ಲಿಯರ್ ಆಗುತ್ತೆ, ಐ ಮೀನ್ ಕಂಡೀಷನ್ ಫಾಲೋ ಆಗುತ್ತೆ. ಓಕೆ, ಹೆಚ್ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಇದು ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಡಿ ನೈದರ್ ಲೈಕ್ಸ್ ಬಯಾಲಜಿ. ಡಿ ನೈದರ್ ಲೈಕ್ಸ್ ಬಯಾಲಜಿ ಅಂತ ಅಂದರೆ ಇನ್ನು ಎ ಬಿ ಸಿ, ಇನ್ನು ಡಿ ಇ ಡಿ ಬಾಕಿ ಆಗಿದೆ. ಓಕೆ, ಡಿ ನೈದರ್ ಲೈಕ್ಸ್ ಬಯಾಲಜಿ, ನಾರ್ ಲೈಕ್ಸ್ ಫಿಸಿಕ್ಸ್. ಓಕೆ, ಡಿ ಆಬ್ವಿಯಸ್ಲಿ ಇಲ್ಲೇ ಕುತ್ಕೊಬೇಕು, ಇದು ಕೂಡ ಆಯಿತು. ದಿ ಪರ್ಸನ್ ಹೂ ಲೈಕ್ಸ್ ಜಿಯೋಗ್ರಫಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಬಿ, ಇದಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ದಿ ಪರ್ಸನ್ ಹೂ ಲೈಕ್ಸ್ ಹಿಸ್ಟ್ರಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಕನಾಮಿಕ್ಸ್. ಎಕನಾಮಿಕ್ಸ್ಗೆ ಇಮಿಡಿಯೇಟ್ ರೈಟ್ ಹಿಸ್ಟ್ರಿ ಕುತ್ಕೊಳ್ಳುತ್ತೆ ಅಂದರೆ ಹೂ ಲೈಕ್ಸ್ ಹಿಸ್ಟ್ರಿ ದೆನ್ ಎಫ್ ಲೈಕ್ಸ್ ಹಿಸ್ಟ್ರಿ. ಓಕೆ, ಇದು ಕ್ಲಿಯರ್ ಆಯಿತು. ದಿ ಪರ್ಸನ್ ಹೂ ಲೈಕ್ಸ್ ಪೊಲಿಟಿಕಲ್ ಸೈನ್ಸ್ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಮ್ಯಾಥ್ಸ್. ಪೊಲಿಟಿಕಲ್ ಸೈನ್ಸ್ನ ಯಾರು ಲೈಕ್ ಮಾಡ್ತಾರೆ ಅವ್ರು ಎಲ್ಲಿ ಕೂತ್ಕೊತಾರೆ, ಮ್ಯಾಥ್ಸ್ ಪಕ್ಕ ಕೂತ್ಕೊತಾರೆ. ಓಕೆ, ಇದು ಆಗಿದೆ. ದಿ ಪರ್ಸನ್ ಹೂ ಲೈಕ್ಸ್ ಕೆಮಿಸ್ಟ್ರಿ ಸಿಟ್ಸ್ ಆಪೋಸಿಟ್ ಟು ಮ್ಯಾಥ್ಸ್. ಮ್ಯಾಥ್ಸ್ಗೆ ಆಪೋಸಿಟಲ್ಲಿ ಮ್ಯಾಥಮೆಟಿಕ್ಸ್ ಆಪೋಸಿಟ್ ಯಾರಿದ್ದಾರೆ, ಕೆಮಿಸ್ಟ್ರಿ ಇದ್ದಾರೆ. ಓಕೆ, ನೆಕ್ಸ್ಟು ಈ ಸಿಟ್ಸ್ ಆಪೋಸಿಟ್ ಟು ದಿ ಒನ್ ಹೂ ಲೈಕ್ಸ್ ಎಕನಾಮಿಕ್ಸ್. ಎಕನಾಮಿಕ್ಸ್ಗೆ ಆಪೋಸಿಟಲ್ಲಿ ಯಾರು ಕೂತ್ಕೊತಾರೆ, ಈ ಕೂತ್ಕೊತಾರೆ. ಸೊ ಇನ್ನು ಒಂದೇ ಒಂದು ಪರ್ಸನ್ ಉಳಿದಿರೋದು ಯಾರು, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ಸೊ ಜಿ ಲೈಕ್ಸ್ ಫಿಸಿಕ್ಸು. ಎಲ್ಲ ಏನು ಡಿಫ್ರೆಂಟ್ ಸಬ್ಜೆಕ್ಟು ಆಗಿದೆ. ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಮ್ಯಾಥ್ಸ್, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇದು ಕೂಡ ಆಗಿದೆ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವಶನ್ನು, ಬಟ್ ಇದೆಲ್ಲ ಯೂಶ್ವಲಿ ಕ್ಲರ್ಕ್ ಎಕ್ಸಾಮಲ್ಲಿ ಮೈನ್ಸ್ ಲೆವೆಲ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 34. 8 persons J, K, L, M, N and O, P and Q are sitting around a square table. 4 persons are seated at the corners while the remaining 4 are seated at the middle of the each side. All are facing outside the center. So all are facing outside the center ಅಂತಂದರೆ ಎರಡು ಟೇಬಲ್ ಹಾಕೊತಾ ಇದ್ದೀನಿ, ಎರಡು ಸ್ಕ್ವೇರ್ ಟೇಬಲ್. 1 2 3 4 5 6 7 8 1 2 3 4 5 6 7 8. ಓಕೆ, ಆಲ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಆ್ಯಂಡ್ ಇಲ್ಲಿ ನೋಡಿ, ಈಚ್ ಪರ್ಸನ್ಸ್ ಓನ್ಸ್ ಎ ಡಿಫ್ರೆಂಟ್ ವೆಹಿಕಲ್. ಏನೇನಿದೆ, ಕಾರ್, ಬೈಕ್, ಸ್ಕೂಟರ್, ಬಸ್, ಟ್ರಕ್, ಸೈಕಲ್, ವ್ಯಾನ್ ಆ್ಯಂಡ್ ಜೀಪ್. ಆಲ್ ಪರ್ಸನ್ಸ್ ಓನ್ ಎ ಡಿಫ್ರೆಂಟ್ ವೆಹಿಕಲ್. ಓಕೆ, ನೆಕ್ಸ್ಟ್ ಕಂಡೀಷನ್ ನೋಡಿ, ಜೆ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಮ್ ಹೂ ಸಿಟ್ಸ್ ಒನ್ ಆಫ್ ದಿ ಕಾರ್ನರ್ ಆಫ್ ದ ಟೇಬಲ್. ಎಮ್ ಎಲ್ಲಿ ಕೂತ್ಕೊಂಡಿದೆ, ಕಾರ್ನರ್ ಆಫ್ ದ ಟೇಬಲಲ್ಲಿ ಕೂತಿದೆ. ಸೊ ಜೆ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಮ್ ಅಂದರೆ ಜೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಕಂಡೀಷನ್ ಏನಿದೆ, ಕ್ಯೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಜೆ. 1 2 3. ಸೊ ಕ್ಯೂ ಎಲ್ಲಿ ಕೂತ್ಕೊಬೇಕು, ಇಲ್ಲಿ ಕೂತ್ಕೊಬೇಕು. ನೆಕ್ಸ್ಟು ಓ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್ ಆ್ಯಂಡ್ ಆಪೋಸಿಟ್ ಟು ಎಮ್. ಓ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್ ಆ್ಯಂಡ್ ಆಪೋಸಿಟ್ ಟು ಎಮ್ ಅಂತ ಅಂದರೆ ಓ ಇಲ್ಲಿ ಕೂತ್ಕೊಳುತ್ತೆ ಬಿಕಾಸ್ ಆಪೋಸಿಟ್ ಟು ಎಮ್. ಸೊ ಎನ್ಗೆ ಲೆಫ್ಟ್ ಅಂದರೆ ಎನ್ ಹಾಗಾದರೆ ಇಲ್ಲಿ ಕೂತ್ಕೊಳುತ್ತೆ ಬಿಕಾಸ್ ಇಲ್ಲಿ ಆಲ್ರೆಡಿ ಜೆ ಇದೆ, ಇದು ಲೆಫ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಕೆ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಓ. ಕೆ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಅಂದರೆ ಕೆ ಇಲ್ಲಿ ಕೂತ್ಕೊಳುತ್ತೆ. ನೆಕ್ಸ್ಟು ಎಲ್ ಸಿಟ್ಸ್ ಆಪೋಸಿಟ್ ಟು ಕೆ. ಕೆ ಇಲ್ಲಿದೆ, ಎಲ್ ಹಾಗಾದರೆ ಇಲ್ಲಿ ಕೂತ್ಕೊಳುತ್ತೆ. ಎಲ್ ಸಿಟ್ಸ್ ಆಪೋಸಿಟ್ ಟು ಕೆ. ಇನ್ನು ಒಂದೇ ಒಂದು ಪರ್ಸನ್ ಪೆಂಡಿಂಗ್ ಆದರೂ ಯಾರು, ಜೆ ಕೆ ಎಲ್ ಎಮ್ ಎನ್ ಓ ಪಿ. ಸೊ ಇವಾಗೆಲ್ಲ ಕ್ಲಿಯರ್ ಆಯಿತು. ಎರಡೂ ಪಾಸಿಬಿಲಿಟೀಸ್ ಸೇಮ್ ಇದೆ. ಸೊ ನಾವು ಒಂದು ಪಾಸಿಬಿಲಿಟಿ ತೊಗೊಳ್ಳೋಣ. ಇನ್ ಕೇಸ್ ಇಫ್ ವಿ ನೀಡ್ ಅಂತಂದರೆ ಇನ್ನೊಂದು ಪಾಸಿಬಿಲಿಟೀಸ್ ಬೇಕಾಗುತ್ತೆ. ಸೊ ಎಮ್ ಓನ್ಸ್ ಎ ಸೈಕಲ್. ಎಮ್ ಅಂದರೆ ಎಮ್ ಎಲ್ಲಿದೆ, ಇಲ್ಲಿದೆ. ಎಮ್ ಓನ್ಸ್ ಎ ಸೈಕಲ್. ನಾನು ಇದೊಂದೇ ಪಾಸಿಬಿಲಿಟೀಸ್ ತೊಗೊತಾ ಇದ್ದೀನಿ. ಎಮ್ ಓನ್ಸ್ ಎ ಸೈಕಲ್. ದಿ ಪರ್ಸನ್ ಹೂ ಓನ್ಸ್ ಎ ಜೀಪ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಕ್ಯೂ. ಕ್ಯೂ ಎಲ್ಲಿದೆ, ಇಲ್ಲಿದೆ. ಸೊ ಜೀಪ್ನ ಯಾರು ಓನ್ ಮಾಡ್ತಾ ಇದ್ದಾರೆ, ಎನ್. ಜೀಪ್ ಓನರ್ ಬಂದು ಎನ್ ಆಗಿದ್ದಾರೆ. ಓಕೆ, ನೆಕ್ಸ್ಟು ಕಾರ್ ಓನರ್ ಸಿಟ್ಸ್ ಆಪೋಸಿಟ್ ಟು ಕೆ. ಕೆ ಇಲ್ಲಿರೋದ್ರಿಂದ ಕಾರ್ ಓನರ್ ಯಾರು ಆಗ್ತಾರೆ, ಎಲ್ ಆಗ್ತಾರೆ. ಸೊ ನೆಕ್ಸ್ಟು ದಿ ಪರ್ಸನ್ ಹೂ ಓನ್ಸ್ ಎ ಸ್ಕೂಟರ್ ಆ್ಯಂಡ್ ಒನ್ ಹೂ ಓನ್ಸ್ ಎ ಟ್ರಕ್ ಆರ್ ಇಮಿಡಿಯೇಟ್ ನೈಬರ್ಸ್. ಓಕೆ, ನಮಗೆ ಗೊತ್ತಿಲ್ಲ ಅವ್ರು ಇಮಿಡಿಯೇಟ್ ನೈಬರ್ಸ್ ಎಲ್ಲಿ ಕೂತಿದ್ದಾರೆ ಅಂತ. ಕ್ಯೂ ಓನ್ಸ್ ಎ ವ್ಯಾನ್. ಕ್ಯೂ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. ಕ್ಯೂ ಓನ್ಸ್ ಎ ವ್ಯಾನ್. ಓಕೆ, ಓ ಡಸಂಟ್ ಓನ್ ಎ ಸ್ಕೂಟರ್. ಓ ಡಸಂಟ್ ಓನ್ ಎ ಸ್ಕೂಟರ್ ಅಂದರೆ ಓ ಸ್ಕೂಟರ್ನ ಓನ್ ಮಾಡಲ್ಲ. ದಿ ಪರ್ಸನ್ ಹೂ ಓನ್ಸ್ ಎ ಬೈಕ್ ಸಿಟ್ಸ್ ಆಪೋಸಿಟ್ ಟು ಕ್ಯೂ. ಕ್ಯೂ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. ಸೊ ಬೈಕ್ ಅಂದರೆ ಇಲ್ಲಿ ಬರುತ್ತೆ. ಸೊ ಕ್ಯೂಗೆ ಆಪೋಸಿಟ್ಟು. ಆ್ಯಂಡ್ ಇಲ್ಲಿ ಇನ್ನೊಂದಿದೆ, ದಿ ಸ್ಕೂಟರ್ ಆ್ಯಂಡ್ ಒನ್ ಹೂ ಓನ್ಸ್ ಎ ಟ್ರಕ್ಕರ್ ಇಮಿಡಿಯೇಟ್ ನೈಬರ್ಸ್ ಅಂದಾಗ ಇಲ್ಲೇ ಆಗಬೇಕು, ಓ ಅಥವಾ ಕೆ. ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ, ಓ ಡಸಂಟ್ ಲೈಕ್ ಎ
ಕ್ಯೂ ಓ ಡಸಂಟ್ಗೆ ಸ್ಕೂಟರ್ ಅಂದರೆ ಕೆ ಓನ್ ಎ ಸ್ಕೂಟರ್, ಕೆ ಓನ್ಸ್ ಎ ಸ್ಕೂಟರ್. ಸೊ ಓ ಏನಾಗುತ್ತೆ, ಟ್ರಕ್ ಓನ್ ಮಾಡುತ್ತೆ. ಓ ಓನ್ಸ್ ಎ ಟ್ರಕ್, ಬಿಕಾಸ್ ಇವರಿಬ್ಬರು ಏನು ನೈಬರ್ಸ್ ಅಲ್ವಾ, ಹಾಗಾಗಿ. ಸೊ ನೆಕ್ಸ್ಟ್ ಇನ್ನೇನು ಉಳಿತು, ದಿ ಪರ್ಸನ್ ಹೂ ಓನ್ಸ್ ಎ ಬೈಕ್ಸ್ ಇಟ್ಸ್ ಆಪೋಸಿಟ್ ಟು ಕ್ಯೂ ಅಂದರೆ ಬೈಕ್ ಆಯಿತು. ನೆಕ್ಸ್ಟ್ ಇನ್ನು ಒಂದೇ ಒಂದು ಯಾವುದು ಉಳ್ಕೊಳುತ್ತೆ, ಕಾರ್ ಆಯಿತು, ಬೈಕ್ ಆಯಿತು, ಸ್ಕೂಟರ್, ಬಸ್ನ ಯಾರು ಓನ್ ಮಾಡಿದ್ದಾರೆ, ಜೆ ಓನ್ ಮಾಡಿದ್ದಾರೆ. ಸೊ ಇದು ಇಲ್ಲಿ ಎಲ್ಲ ಕಂಪ್ಲೀಟ್ ಆಯಿತು. ಎಮ್ ಸೈಕಲ್ಲು, ಕ್ಯೂ ವ್ಯಾನು, ಎನ್ ಜೀಪು, ಕೆ ಸ್ಕೂಟರು, ಓ ಬಂದು ಟ್ರಕ್ಕು, ಪಿ ಬಂದು ಬೈಕು, ಜೆ ಬಂದು ಬಸ್ಸು, ಎಲ್ಲ ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲ ಕ್ಲಿಯರ್ ಆಯಿತು. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.